ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮ್ಮ ಹೆಸರು ಮುನಿಸಿದ್ದ ಅಂತ, ಕುರಟ್ಟಿಮತ್ತೂರು, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಏನಪ್ಪ ಅಂತಂದರೆ ಇವತ್ತು ಕಂಡಂಥ ಅದ್ಭುತ ಇದು ವಿಸ್ಮಯ ಅಂತಲೇ ಹೇಳ್ಬೋದು. ಬೇವಿನ ಮರದಲ್ಲಿ ಏನು ಇಸ ಬರಬೇಕು, ಕಹಿ ಬರಬೇಕು, ಆದರೂ ಈ ಬೇವಿನ ಮರದಲ್ಲಿ ಸಿಹಿ ಬರ್ತಾಯಿದೆ. ಅವು ಏನು ಹಾಲು ಥರ ಬರ್ತಾಯಿದೆ, ಅದನ್ನು ಕೈಯಲ್ಲಿ ಹಿಡಿದು ನಾವು ಬಾಯಲ್ಲಿ ಇಟ್ಟು ನೋಡಿದಾಗ ಸೇಮ್ ಸಕ್ಕರೆ ಅಥವಾ ಜೇನುತುಪ್ಪ ಥರನೇ ಬರ್ತಾಯಿದೆ. ಅದಕ್ಕೆ ನಾವು ಈಗ ಇದೇನು ದೇವರೇ ಇಲ್ಲಿ ಏನು ಉದ್ಭವ ಆಗ್ತಾ ಇದೆಯಾ, ಇಲ್ಲಿ ಏನಂತನೂ ನಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನಮಗೆ ಒಂಥರ ಆತಂಕ ಉಂಟಾಗಿದೆ. ಧನ್ಯವಾದಗಳು. ತುಂಬ ಇಂಟ್ರೆಸ್ಟಲ್ಲಿ ನಮ್ಗೆ ಈಗಾಗಲೇ ಪಟ್ಟಣಕ್ಕೆ ಸುಮಾರು 2 ಕೋಟಿ ಅನುದಾನ ಹಾಕಿದ್ದೀರಾ ಅಂತ ಎಲ್ಲರೂ ಖುಷಿ ಪಡ್ತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಮ್ಮಲ್ಲಿ ಕೇಳಿರೋ ಪಟ್ಟಣದಲ್ಲಿ ಬರೋ ರೆವಿನ್ಯೂಯಿಂದ ನಾವು ಅಭಿವೃದ್ಧಿನ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ CSR ಫಂಡಲ್ಲಿ ಇನ್ನು ಸಣ್ಣ ಪುಟ್ಟ ಹೇಳಿದ್ರು ಮಾಡಿದ್ದಾರೆ, ಕೆಲವೊಂದು ವರ್ಕ್ಗಳು ಆಗಬೇಕು ಅಂತ ಅದನ್ನು ಮಾಡಿಕೊಡಿ ಅಂತೇಳಿ ಅವರು ಹೇಳ್ತಿದ್ದಾರೆ. ಅದರಲ್ಲಿ ಪ್ರಯರ್ ಆಗಿ ಒಂದು ಇದು ಬಸ್ ಸ್ಟ್ಯಾಂಡ್, ಆಮೇಲೆ ಇದು ಗ್ರೌಂಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ RB ತಿಮ್ಮಾಪುರ್ ಅವರ ಮೇಲೆ ಈ 2-3 ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ, ಯಾವುದೇ ಸಾಬೀತಿಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ BJPಯ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ. ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು, ಇದ್ರಾಗ ಸಾಬೀತಾಗಿತ್ತು, ಇಲ್ಲಿ ಸಾಕ್ಷ್ಯಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ. ಒಬ್ಬ ಅಧಿಕಾರಿ ತೆಗೆದುಕೊಂಡಂಥ ಲಂಚವನ್ನು ಪಾರಾಗೋದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು. ತಿಮ್ಮಾಪುರ ಅವ್ರ ಮಗನ ಕೈಯಾಗ ಗಂಟು ಕೊಟ್ಟನ, ತಿಮ್ಮಾಪುರ ಅವ್ರ PN ಕೈಯಾಗ ಕೊಟ್ಟನ, ತಮ್ಮನ ಕೈಯಾಗ ಕೊಟ್ಟನ, ಏನೂ ಇಲ್ಲದೆ ತಾನು ತಿಂದಂಥ ಹಣ ದಕ್ಕಿಸಿಕೊಳ್ಳೋದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕ್ರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿದೆ, ಪರಿಶೀಲನೆಯನ್ನು ಮಾಡಿದೆ. ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ. ಕೊನೆಗೆ ಸಾಬೀತು ಆಗಲಿಲ್ಲ, ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.